ಈ ಬೆಂಗಳೂರಿನಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ. ಪೊಲೀಸ್ ಇಲಾಖೆ ಎಷ್ಟೇ ಅಲರ್ಟ್ ಆಗಿದ್ದೀವಿ, ಪುಡಿ ರೌಡಿಗಳ ಅಟ್ಟಹಾಸಕ್ಕೆ ಕಡಿವಾಣ ಹಾಕ್ತಿದ್ದೀವಿ ಅಂದ್ರೂ ಕೂಡ ಅವರ ಅಟ್ಟಹಾಸ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಬೆಂಗಳೂರಲ್ಲಿ ರಾತ್ರಿ ಕೂಡ ಮಾರಕಾಸ್ತ್ರಗಳಿಂದ ಡೆಡ್ಲಿ ಅಟ್ಯಾಕ್ ಆಗಿದೆ ಅಂತೆ. ಕ್ಷುಲ್ಲಕ ಕಾರಣಕ್ಕೆ ಮಚ್ಚು ಹಿಡಿದು ದಾಂಧಲೆ ಮಾಡಿದ್ದಾರೆ. ಕಾರಿನ ಗ್ಲಾಸ್ ಒಡೆದು 10 ಜನರ ಗ್ಯಾಂಗ್ ದಾಂಧಲೆ ಮಾಡಿದೆಯಂತೆ. ದಾಳಿ ಮಾಡುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲೂ ಕೂಡ ಸೆರೆಯಾಗಿದೆ. ಕಾರ್ನಿಂದ ಇಳಿದು ಇಬ್ಬರು ಯುವಕರು ಓಡಿರುವಂತಹ ದೃಶ್ಯ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕೂದಲೆಳೆಯ ಅಂತರದಲ್ಲಿ ಇಬ್ಬರು ಯುವಕರು ಬಚಾವ್ ಹಾಕಿದ್ದಾರಂತೆ. ಬಶೀರ್ ಎಂಬಾತನ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ರಂತೆ. ಈ ಗ್ಯಾಂಗ್ ಮಾರಕಾಸ್ತ್ರ ಹಿಡಿದು ಪಾನ್ ಶಾಪ್ ಮೇಲೂ ಕೂಡ ದಾಳಿ ಮಾಡಿದೆ. ಅಂದ್ರೆ ಶಾಪ್ ಒಳಗಡೆ ನುಗ್ಗಿ ಕೂಡ ದಾಳಿ ಮಾಡಿದ್ದಾರೆ ಅಂತ. ದಾಳಿಯಿಂದ ಗಾಯಗೊಂಡಿದ್ರಂತೆ ಬಶೀರ್. ಬನಶಂಕರಿ 3ನೇ ಹಂತ ಕತ್ರಿಗುಪ್ಪೆ ಮುಖ್ಯ ರಸ್ತೆಯಲ್ಲಿ ಈ ಘಟನೆ ಆಗಿದೆ. ಬಶೀರ್ ತಾಯಿ ಮತ್ತು ಪಾನ್ ಶಾಪ್ ಮಾಲೀಕರಿಂದ ದೂರು ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಒಂದು ಕುಡಿದ ಮತ್ತಲ್ಲಿ ಮಾಡಿರ್ತಾರೆ, ಇಲ್ಲ ಯಾವುದೋ ಒಂದು ಡ್ರಗ್ಸೋ ಗಾಂಜಾನೋ ಯಾವುದೋ ಸಿಕ್ಕಿರತ್ತೆ. ಆ ಮತ್ತಲ್ಲಿ ಏನ್ ಮಾಡ್ತೀವಿ ಅನ್ನೋದ್ರ ಪರಿವಿರಲ್ಲ. ರಾತ್ರಿ ಈ ರೀತಿ ನಶೆಯಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಮಿತಿ ಮೀರಿತು ಅಂತ ಇದು ಸಿಸಿ ಕ್ಯಾಮೆರಾ ದೃಶ್ಯ ಕೂಡ ಗಮನಿಸ್ತಾ ಇದ್ದೀರಿ. ಕತ್ರಿಗುಪ್ಪೆಯ ಮೋಸ್ಟ್ಲಿ ಮುಖ್ಯ ರಸ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ದೃಶ್ಯ ನೋಡಿದ್ರೆ. ನೋಡಿ, ಕಾರಲ್ಲಿ ಬರ್ತಾರೆ, ಅನೇಕರು ಮಾರಕಾಸ್ತ್ರಗಳನ್ನ ಹಿಡ್ಕೊಂಡು ಓಡಾಡ್ತಾ ಇರುವಂತಹ ದೃಶ್ಯ. ಹೆದರಿಸೋದು ಬೆದರಿಸೋದು, ಇರುವಂತಹ ಗಾಡಿಗಳ ಗ್ಲಾಸ್ಗಳನ್ನ ಒಡೆದು ಹಾಕೋದು, ಮನೆಗೆ ನುಗ್ಗೋದು, ಅಲ್ಲಿ ಹೋಗೋರು ಬರೋರಿಗೆ ತೊಂದರೆ ಕೊಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಇಂತಹ ದೃಶ್ಯಗಳನ್ನ ಡೈರೆಕ್ಟ್ ಆಗಿ ನೀವು ಓಡಾಡುವಾಗ ನೋಡ್ಬಿಟ್ರೆ ಸಹಜವಾಗಿ ಆತಂಕ ಆಗುತ್ತಲ್ವಾ? ಯಾಕಂದ್ರೆ ನಶೆಯಲ್ಲಿರ್ತಾರೆ, ಮತ್ತಲ್ಲಿರ್ತಾರೆ, ಏನ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಅದ್ರಲ್ಲಿ ಬೇರೆ ಕೈಯಲ್ಲಿ ಮಾರಕಾಸ್ತ್ರಗಳು ಬೇರೆ. ಇಂಥ ಪುಡಿ ರೌಡಿಗಳ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಬೇಕು, ಜನ ನೆಮ್ಮದಿ ಆಗಿ ಓಡಾಡಬೇಕು ಅಂತ ಆಸೆ ಪಡ್ತಾರೆ. ಬಟ್ ಪೊಲೀಸ್ ಇಲಾಖೆ ಏನೇ ಕ್ರಮಗಳನ್ನ ಕೈಗೊಂಡ್ರು ಕೂಡ ಈ ಪುಡಿ ರೌಡಿಗಳ ಅಟ್ಟಹಾಸ ಜಾಸ್ತಿ ಆಗ್ತಾನೆ ಇದೆ.